ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಜಾಫರ್ ಶರೀಫ್ ಅವರ ಏನು ಚರಿತ್ರೆ ಬಗ್ಗೆ ಹೇಳ್ತಾ ಇದ್ರಿ ನೀವು. ಹೌದು, ನುಡಿ ನಮನಗಳನ್ನು ಹೇಳ್ತಾ ಇದ್ರಿ ಅವರ ಚರಿತ್ರೆ ಬಗ್ಗೆ. ಅದರ ಬಗ್ಗೆ ಇವತ್ತೇನು ಹೇಳ್ತೀವಿ ಸರ್? ವಿಚಾರ ಸಂಕಿರಣ ನಡೀತಾ ಇದೆ. ಜಾಫರ್ ಶರೀಫ್ ಅವರು ಈ ರಾಷ್ಟ್ರದ ಅತ್ಯುನ್ನತ ಜಾತ್ಯತೀತ ನಾಯಕ, ಬಹುತೇಕ ನಾನು ಕಂಡವರಲ್ಲಿ ಮೊದಲಿಗರು ಅಂತ ಹೇಳ್ಬೋದು. ಅವ್ರಿಗಿದ್ದಂಥ ಕಾಳಜಿ ಅಭಿವೃದ್ಧಿ ಬಗ್ಗೆ ನಮಗೆಲ್ಲ ಮಾರ್ಗದರ್ಶಕರಾಗಿದೆ. ನೋಡಿ, ಯಾರಿಗೆ ಯೋಚನೆ ಆಗ್ತದೆ ಇಡೀ ಭಾರತ ದೇಶದಲ್ಲಿರುವ ಎಲ್ಲ ರೈಲ್ವೆ ಮಾರ್ಗ ಯೂನಿಗೇಜ್ ಮಾಡಬೇಕಂತ ಮೀಟ್ರ್ ಗೇಜ್ ನ್ಯಾರೋ ಗೇಜನ್ನು ಅವರ ಮಂತ್ರಿ ಆಗಿದ್ದಾಗ ಇಡೀ ಭಾರತ ದೇಶದಲ್ಲಿ ಇದ್ದಿದ್ದು ಎಲ್ಲ ಕೂಡ ಬ್ರಾಡ್ ಗೇಜ್ ಮಾಡಿದರು. ನಾನೊಬ್ಬ ರಾಜ್ಯ ರೈಲ್ವೆ ಮಂತ್ರಿ ಆಗಿ ಯಾವ ದೇಶದಲ್ಲಿ ಹೋದರೂ ಕೂಡ ಓಹೋ ನೀವು ಕರ್ನಾಟಕದವರ, ಜಾಫರ್ ಶರೀಫ್ ಅವ್ರ ಕಡೆಯವರ ಅಂತ ಹೇಳ್ತಾಯಿದ್ರು. ಅಂದರೆ ಅವರ ಕೆಲಸ, ಅವರ ಕೃಷಿ ಇಡೀ ದೇಶಕ್ಕೆ ಎಷ್ಟು ಕೊಡುಗೆ ಕೊಟ್ಟಿತ್ತು ಅನ್ನೋದನ್ನು ನಾವು ಜ್ಞಾಪಕ ಮಾಡ್ಕೊಳ್ಬೇಕಾಗ್ತದೆ. ಮತ್ತು ಹಿಂದೂ ಮುಸಲ್ಮಾನರ ಮಧ್ಯೆ ಒಬ್ಬ ಸೇತುವೆ ಥರ ಇದ್ದು ಎಷ್ಟು ಪ್ರೀತಿ ವಾತ್ಸಲ್ಯದಿಂದ ನಮ್ಮನ್ನು ನೋಡ್ತಿದ್ರು, ನಮಗೆ ಸ್ಫೂರ್ತಿ ತಂಬ್ತಿದ್ರು. ನನಗಂತೂ ಬಹಳ ಹೆಚ್ಚಿನ ಹೆಮ್ಮೆ ಏನಂದರೆ, ಮಹಾರಾಜರು ಮಾಡಿದ್ದಂಥ ರೈಲ್ವೆ ನ್ಯಾರೋ ಮಾರ್ಗನ್ನು ಬಂಗಾರಪೇಟೆಯಿಂದ ಯಲಹಂಕವರೆಗಿದ್ದನ್ನು ಅವರ ಕಾಲದಲ್ಲಿ ಅದನ್ನು ಅವರು ನ್ಯಾರೋ ಗೇಜನ್ನು ಬ್ರಾಡ್ ಗೇಜ್ ಮಾಡಿದರು. ಅದು ಇತಿಹಾಸದಲ್ಲಿ ಅವ್ರನ್ನೇ ಕರ್ಕೊಂಡೋಗಿ ನಾವು ಆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ವಿ. ಆದ್ದರಿಂದ ಅವರು ಈ ದೇಶದಲ್ಲಿ ಒಬ್ಬ ಜಾತ್ಯತೀತ ಅತಿ ಎತ್ತರದ ರಾಷ್ಟ್ರದ ನಾಯಕರು. ಅವರ ಬಗ್ಗೆ ಈ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಭಾಳ ಸಂತೋಷ ಆಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋದಕ್ಕೆ ನಾವೆಲ್ಲ ಸೇರಿದ್ದೀವಿ. ಕೇಳ್ತಾ ಇದ್ದೀನಿ, ಅವರ ಜಾಗವನ್ನು ಅಲ್ಪಸಂಖ್ಯಾತರಲ್ಲಿ ತುಂಬುವಂಥ ನಾಯಕರು ಯಾರಾದರೂ ಈಗಿದ್ದಾರಾ? ನಾವು ಹುಡುಕಿ ಯಾರನ್ನ ತಯಾರು ಮಾಡಬೇಕು, ನಾವೇ ತಯಾರು ಮಾಡಬೇಕು. ಆ ಸ್ಥಾನವನ್ನು ತುಂಬೋದಕ್ಕೆ ಮತ್ತೊಂದು ಹೆಸರು ಕಾಂಗ್ರೆಸ್ ಅಲ್ಲಿ ಅವ್ರದ್ದು ಅವ್ರ ಬಗ್ಗೆ ಅಲ್ಲ, ಅನ್ಡಿಸ್ಪ್ಯೂಟೆಡ್ ಲೀಡರ್. ನಡ್ರಿ, ಅವ್ರ ಎಲ್ಲ ಅಧಿಕಾರಿಗಳನ್ನು ಕರೆದು ಲಾಭ ಈಗ ಬರೋದಿಲ್ಲ, ರೈಲ್ವೆ ಮಾರ್ಗ ಮಾಡಿದ ಮೇಲೆ ಬರ್ತದೆ, ನಾನು ಹೇಳ್ತಾ ಇದ್ದೀನಿ ಇದನ್ನು ಮಾಡಿರಿ ಅಂತ ಮೊಟ್ಟ ಮೊದಲು ಬಂಗಾರಪೇಟೆಯಿಂದ ಕೋಲಾರಿಗೆ ಕನೆಕ್ಷನ್ ಕೊಟ್ಟಂಥ ಕೀರ್ತಿಯನ್ನು ನಾವು ಜಾಫರ್ ಶರೀಫ್ ಸಾಹೇಬರಿಗೆ, ಇಡೀ ಕೋಲಾರ ಅವಿಭಾಜ್ಯ ಜಿಲ್ಲೆಯ ಜನ ನಾವು ಯಾವತ್ತೂ ಕೂಡ ಮರೆಯುವಂಗಿಲ್ಲ ಅಂತ ಒಂದು ಪವಿತ್ರವಾದ ಕೆಲಸವನ್ನು ಮಾಡಿ ಆ ಇಡೀ ಬಂಗಾರಪೇಟೆಯಿಂದ ಯಲಹಂಕದವರೆಗೂ ಕೂಡ ನ್ಯಾರೋ ಗೇಜ್ ಬ್ರಾಡ್ ಗೇಜ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ಅದಾದ ಮೇಲೆ ನಾವು ಕೂಡ ಅಲ್ಲಿ ಮಂತ್ರಿಗಳಾದ್ವಿ. ಸನ್ಮಾನ್ಯ ಖರ್ಗೆ ಸಾಹೇಬರು ನಾವು ಸೇರಿ ಅದನ್ನು ಪೂರ್ತಿ ಮಾಡುವಂಥದ್ದಕ್ಕೆ ಮೂಲತಃ ಅದನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥವರು ಜಾಫರ್ ಶರೀಫ್. ಈ ರೀತಿ ಭಾರತ ದೇಶದಲ್ಲಿ ನಾನೊಬ್ಬ ರೈಲ್ವೆ ರಾಜ್ಯ ಮಂತ್ರಿಯಾಗಿ ಉತ್ತರ ಪ್ರದೇಶ, ಬಿಹಾರ್, ರಾಜಸ್ಥಾನ ಎಲ್ಲಿ ಹೋದರೂ ಕೂಡ ಜಾಫರ್ ಶರೀಫ್ ಸಾಹೇಬರು ಅಂದರೆ ರೈಲ್ವೆ ಮಂತ್ರಿಗಳು ಅಂತ ಯಾರಾದರೂ ಈ ಭಾರತ ದೇಶದಲ್ಲಿ ಗುರುತಿಟ್ಕೊಂಡಿದ್ದಾರೆ ಅಂದರೆ ಯಾವುದೇ ಭಾಗಕ್ಕೆ ಹೋಗಿ ಜಾಫರ್ ಶರೀಫ್ ಸರ್ ಒಳ್ಳೆ ಕೆಲಸ ಮಾಡಿದ್ದಾರೆ. ನಮ್ಮ ನ್ಯಾರೋ ಗೇಜು ಬ್ರಾಡ್ ಗೇಜ್ ಮಾಡಿದ್ದಾರೆ, ನಮ್ಮ ಮೀಟ್ರ್ ಗೇಜು ಬ್ರಾಡ್ ಗೇಜ್ ಮಾಡಿದ್ದಾರೆ ಅಂತ ಎಲ್ಲ ರಾಜ್ಯಗಳಲ್ಲಿ ಕೂಡ ಇರುವಂಥ ಮೀಟ್ರ್ ಗೇಜು ಬ್ರಾಡ್ ಗೇಜನ್ನು, ನ್ಯಾರೋ ಗೇಜನ್ನು ಬ್ರಾಡ್ ಗೇಜ್ ಮಾಡುವಂಥ ಕೀರ್ತಿ ಯಾರಿಗಾದರೂ ಹೋಯ್ತಂದರೆ ಅದು ಜಾಫರ್ ಶರೀಫ್ ಸಾಹೇಬರಿಗೆ ಅಂತ ಹೇಳ್ಬಿಟ್ಟು ಹೇಳ್ಬೇಕಾಗುತ್ತೆ. ಇನ್ನು ನೀವು A to Z ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ.